ವೆಲ್ಕಮ್ ಬ್ಯಾಕ್. ಮಗನಿಂದಲೇ ತಾಯಿ ಹಾಗೂ ತಂದೆಯ ಕೊಲೆ ನಡೆದಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಬೈಕಾಡಿಯಲ್ಲಿ ಮಗನೇ ತಂದೆ ತಾಯಿಯನ್ನ ಕೊಲೆ ಮಾಡಿದಾನೆ. 31 ವರ್ಷದ ಶಾಹಿದ್ ಅಲಿ ಅನ್ನುವವನು ಕೊಲೆ ಮಾಡಿದ ಪಾಪಿ ಮಗ. ಗಾಂಧಿನಗರ ನಿವಾಸಿ ಮೆಹಬೂಬ್ ಸಂಶದ್ ಬೇಗಂನ ಕೊಲೆ ಮಾಡಿದ್ದಾನೆ. ಸುತ್ತಿಗೆಯಿಂದ ಹೊಡೆದು ಮಗ ಕೊಲೆ ಮಾಡಿದ್ದಾನೆ. ಬ್ರಹ್ಮಾವರ ಪೊಲೀಸರು ಇದೀಗ ಮನೆಯಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಮೆಹಬೂಬ್ ಸಂಶದ್ ಬೇಗಂ ತಂದೆ ತಾಯಿ ಇಬ್ಬರನ್ನ ಕೂಡ ಈತ ಕೊಲೆ ಮಾಡಿದ್ದಾನೆ. ಶಾಹಿದ್ ಅನ್ನುವಂತಹ 31 ವರ್ಷ ಈತನಿಗೆ ಸುತ್ತಿಗೆಯಿಂದ ಹೊಡೆದು ಮಗ ಕೊಲೆಗೈದಿದ್ದಾನೆ. ಬ್ರಹ್ಮಾವರ ಪೊಲೀಸರು ಇದೀಗ ಅವರ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಗನೇ ತಂದೆ ತಾಯಿಯನ್ನ ಕೊಲೆ ಮಾಡಿದ್ ಯಾಕೆ, ಏನಾಯಿತು ಅಂತಹ ಘಟನೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹೆತ್ತವರನ್ನೇ ಈ ಮಗ ಕೊಂದಿದ್ ಯಾಕೆ, ಏನಾಯಿತು ಅಂತಹ ಘಟನೆಗಳು, ಮನೆಯಲ್ಲಿ ಈ ಒಂದು ಕೃತ್ಯ ನಡೆಯೋದಕ್ಕೆ ಏನು ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಸಾಯ್ಬ್ರಕಟ್ಟೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಯಾಕಾಯಿತು, ಯಾವಾಗ ಆಗಿರೋದು, ಈ ರೀತಿಯಾಗಿತ್ತ ಮಗನೇ ತಂದೆ ತಾಯಿಯನ್ನು ಕೊಲೆ ಮಾಡೋದಕ್ಕೆ ಏನು ಕಾರಣ? ಎಸ್ ನವಿತಾ, ಇದೀಗ ಕುಟುಂಬದ ಮೌಲ್ಯಗಳಿಗೆ ಅರ್ಥವೇ ಇಲ್ಲ ಅನ್ನುವಂತ ಪದೇ ಪದೇ ಇಂತಹ ಕ್ರೈಮ್ಗಳು ಈಗ ರಾಜ್ಯಾದ್ಯಂತ ನಡೆಸಿರುವಂತದ್ದು. ಅದಕ್ಕೆ ಪುಷ್ಟಿ ಅನ್ನುವ ರೀತಿಯಲ್ಲಿ ಉಡುಪಿಯಲ್ಲಿ ಕೂಡ ಇಂಥದೇ ಒಂದು ಕ್ರೈಮ್ ನಡೆದಿರುವಂತದ್ದು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯ ಬೈಕಾಡಿ ಈ ಏರಿಯಾ ಏನಿದೆ, ಈ ಏರಿಯಾದಲ್ಲಿ ಇರುವಂತ ವಾಸವಾಗಿರುವಂತ ತಂದೆ ತಾಯಿಯನ್ನ ತನ್ನ ಮಗನೇ ಅಂದ್ರೆ ಸರಿಸುಮಾರು ಒಂದು 31 ವರ್ಷದ ಮಗ ಆ ಸುತ್ತಿಯಿಂದ ಬಡಿದು ಕೊಲ್ತಾನೆ. ಸರಿಸುಮಾರು ನಿನ್ನೆ 8 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ ಆಗಿರುವಂತದ್ದು. ಆತ ಏನು ತಂದೆ ತಾಯಿಯನ್ನ ಬಡಿದು ಕೊಂದ ನಂತರ ಆ ಬಾಡಿಯ ಜೊತೆಗೆ ಇಡೀ ರಾತ್ರಿ ಕಳೀತಾನೆ. ಆ ನಂತರ ಬೆಳಿಗ್ಗೆ ತಾನೇ ಪೊಲೀಸರಿಗೆ 112ಗೆ ಕರೆ ಮಾಡಿ ನಾನು ಇಂಥ ಕೃತ್ಯವನ್ನ ಮಾಡಿದ್ದೇನೆ ಅಂದಲ್ಲಿ ಹೇಳಿಕೊಳ್ತಾನೆ. ಆ ನಂತರ ಪೊಲೀಸರು ಅವನನ್ನ ಅರೆಸ್ಟ್ ಮಾಡ್ತಾರೆ. ಆ ನಂತರ ಯಾವ ರೀತಿ ಸಿಸ್ಟಮ್ ಇದೆ, ಆ ಪ್ರಕರಣದ ನಂತರ ಯಾವ ರೀತಿ ತನಿಖೆ ಇದೆ, ಆ ಎಲ್ಲ ಪ್ರಗತಿಗಳನ್ನ ಮಾಡಿದ ನಂತರ ಪೊಲೀಸರು ಆ ಬಾಡಿಯನ್ನ ಆ ಫ್ಯಾಮಿಲಿಯವರಿಗೆ ಹಸ್ತಾಂತರವನ್ನ ಮಾಡಿದ್ದವರು. ಈಗ ಪ್ರಾಥಮಿಕ ತನಿಖೆ ಬೇರೆಗೆ ಆ ವ್ಯಕ್ತಿ ಏನು ಮೊಬೈಲ್ ಗೇಮ್ಗೆ ದಾಸನಾಗಿದ್ದ. ಈ ವಿಚಾರವಾಗಿ ಅವನು ಆ ತಂದೆ ತಾಯಿ ಪದೇ ಪದೇ ಅವನಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ನೀನು ಗೇಮ್ ಬಗ್ಗೆ ಆಸಕ್ತಿ ತೋರಿಸ್ಬೇಡ, ಕೆಲಸ ಕಾರ್ಯವನ್ನು ಮಾಡು ಅಂತ ಹೇಳ್ತಿದ್ರು. ಇದರಿಂದ ಕೋಪಗೊಂಡು ನಾನು ತಂದೆ ತಾಯಿಯನ್ನ ಹೊಡೆದಿದ್ದೆ ಅಂತ ಹೇಳಿ ಆತ ಪ್ರಾಥಮಿಕವಾಗಿ ಹೇಳಿಕೊಂಡಿರುವಂತದ್ದು. ಒಟ್ಟಾರೆ ತನಿಖೆ ಪ್ರಗತಿಯಲ್ಲಿರುತ್ತೆ. ಅಂದ್ರೆ ತನ್ನ ಮಗನಿಂದವೇ ತಂದೆ ತಾಯಿ ಮನೆಯ ಪರಿಸರ ಅಂದ್ರೆ ಮನೆಯ ಒಳಗೆ ಅಂದ್ರೆ ಒಬ್ಬ ವ್ಯಕ್ತಿ ಹಾಲಿನಲ್ಲಿದ್ರೆ ಮತ್ತೆ ತಾಯಿ ರೂಮಿನಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೊಡೆದ ಪರಿಣಾಮವಾಗಿ ತಲೆ ಮತ್ತೆ ಬಹುಭಾಗಕ್ಕೆ ಪದೇ ಪದೇ ಹೊಡೆದ ಪರಿಣಾಮವಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಆಸುಪಾಸಿನ ಮನೆ ಇದ್ರೂ ಕೂಡ ಯಾರಿಗೂ ತಿಳಿದಂತೆ ಈ ಕೃತ್ಯವನ್ನ ಎಸಗಿದ್ದಾನೆ. ಆ ನಂತರ ಕೃತ್ಯ ಎಸಗಿದ್ದ ನಂತರವೂ ಆ ವ್ಯಕ್ತಿ ಅಲ್ಲಿಂದ ಪರಾರಿ ಆಗದೆ ತನ್ನ ರೂಮಲ್ಲಿ ತನ್ನ ಮನೆಯಲ್ಲೇ ಅವನು ಇದ್ದ ಅಂತ ಹೇಳಿದ್ರೆ ಅವನು ಮಾನಸಿಕವಾಗಿ ಸ್ವಲ್ಪ ವಿಚಲಿತನಾಗಿದ್ದ ಅಂತ ಹೇಳಿದಕ್ಕೆ ಪ್ರಾಥಮಿಕ ತಿಳಿದು ಬರ್ತಿರುವಂತದ್ದು. ಸ್ಥಳೀಯರು ಕೂಡ ಇದೇ ರೀತಿ ಅಭಿಪ್ರಾಯವನ್ನ ನೀಡ್ತಿರುವಂತದ್ದು. ನವಿತಾ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.